ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಪಾಲಕ್ ಸೊಪ್ಪಿನ ಸಾಂಬಾರು ಮಾಡುವ ವಿಧಾನ. ತೊಗರಿಬೇಳೆ ಪಾಲಕ್ ಇದ್ದರೆ ಸಾಕು. ಮಾಮೂಲಿ ಉಳ್ಳಾಗಡ್ಡಿ, ಉಪ್ಪು, ಖಾರ, ಅರಿಶಿನ, ಬೆಳ್ಳುಳ್ಳಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ. ಕುಕ್ಕರಿಗೆ ಒಂದು ಬೌಲಷ್ಟು ಹೆಸರುಬೇಳೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ ನಂತರ 1 ಚಮಚದಷ್ಟು ಅರಿಶಿನ ಹಾಕೊಂಡ ನಂತರ ತೊಗರಿಬೇಳೆ ಎಣ್ಣೆ ಹಾಕೋಬೋದು, ಇಲ್ಲ ಆಪ್ಷನ್. ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ, ಜಲ್ದಿ ಕುದೀತದೆ. ಈಗ ಕುಕ್ಕರ್ ಬಾಯಿ ಮುಚ್ಚಿ ಗ್ಯಾಸ್ ಆನ್ ಮಾಡಿಕೊಂಡು 3 ವಿಸಿಲ್ ಹೊಡ್ಸೋಣ. ಈ ಕಡೆ ಬನ್ನಿ, ಒಗ್ಗರಣೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡ ನಂತರ ಸೀಟಿನೂ ಆಯಿತು. 3 ಸೀಟಿ ಹಾಕಿ, ಸೀಟಿ ಆಯಿತು. ಆರಿದ ನಂತರ ಒಂದು ಬಾಣಲೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬನ್ನಿ, ಹೆಂಚಿ ತೊಳ್ಕೊಂಡಂಥ ಸೊಪ್ಪು, ಜೀರಿಗೆ, ಒಂದು ಬೆಳ್ಳುಳ್ಳಿ ಗಡ್ಡಿ, ಜಜ್ಜಿಟ್ಟಂಥ ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ದೊಡ್ಡ ಉಳ್ಳಾಗಡ್ಡಿ, ಟೊಮಾಟೊ, ಉಪ್ಪು, ಖಾರ, ಅರಿಶಿನ ಇಟ್ಟು ಸಾಕು. ಈಗ ಜೀರಿಗೆ ಹಾಕ್ಕೊಂಡ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸ್ಪೂನ್ ತಗೊಂಡು ಆ ಕಡೆಯಿಂದ ಈ ಕಡೆ ಮಾಡಬೇಕು. ಆಗಿದ ನಂತರ ಉಳ್ಳಾಗಡ್ಡಿ ಹಾಕಬೇಕು. ಸಣ್ಣದಿದ್ದರೆ 2 ಹಾಕಬೇಕು ಉಳ್ಳಾಗಡ್ಡಿ, ದೊಡ್ಡದಿದ್ದರೆ 1 ಹಾಕಬೇಕು ಉಳ್ಳಾಗಡ್ಡಿ. ಬೇಯಿಸ್ಬೇಕು. ಅದನ್ನು ಬೇಯಿಸಿದ ನಂತರ ನಾವು 2 ಟೊಮಾಟೊನ ಹೆಂಚ್ಕೊಂಡಿರ್ತೇವಲ್ಲ ಅದನ್ನು ಹಾಕಬೇಕು. ಟೊಮಾಟೊ ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಹಾಕ್ಕೊಂಡು ಎಲ್ಲ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಈಗ ಪಾಲಕ್ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಹಾಗೆ ಫ್ರೈ ಮಾಡ್ತಾ ಇರಬೇಕು. ಎಲ್ಲ ಫ್ರೈ ಮಾಡಿದ ನಂತರ ಅದು ಎಲ್ಲ ಸೇದೋಗಿ ಸ್ವಲ್ಪ ಆಗುತ್ತೆ. ಅನ್ನದೊಳಗೆ ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ರೊಟ್ಟಿ ಚಪಾತಿಯಲ್ಲಿ ನಿಮಗೆ ಬೇಕಾದ್ರೆ ಸ್ವಲ್ಪ ದಟ್ಟಾಗಿ ಮಾಡ್ಕೋಬೇಕು. ಹೆಸರುಬೇಳೆ ಮಾಡ್ಕೊಂಡು ರುಚಿ ಕೊಡ್ತದೆ. ಅದೇನಿಲ್ಲ, ಎಲ್ಲ ರುಚಿ ಕೊಡ್ತಾವಾದ್ರೆ ಸ್ವಲ್ಪ ಹೆಸರುಬೇಳೆ ಟೇಸ್ಟಿಯಾಗಿ ಬರ್ತದೆ. ಈಗ ಖಾರ, ಉಪ್ಪು, ಅರಿಶಿನ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ನೋಡಿ, ಅದು ಹಾಕುವಾಗ ಎಷ್ಟಿತ್ತು, ಈಗೆಲ್ಲ ಫ್ರೈ ಮಾಡಿದ ನಂತರ 1 ಚಿಟಿಕೆ ಅಷ್ಟಾಯಿತು. ಹೀಗೆ ಫ್ರೈ ಮಾಡ್ತಾ ಇರಬೇಕು. ಅದು ಎಲ್ಲ ಕರಿಬೇಕು, ವಾಸನೆ ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಹೋದ ನಂತರ ನೀವು ಕುದಿಸಿಟ್ಟಂಥ ಹೆಸರುಬೇಳೆ ಇರ್ತದಲ್ಲ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಸ್ಪೂನ್ ತೊಗೊಂಡು ಹೀಗೆ ಕಲಸಾಡಬೇಕು. ಕಲಸಾಡಿದ ನಂತರ ಒಂದು 5 ನಿಮಿಷ ಅದನ್ನು ಕುದಿಸ್ಬೇಕು. ಕುದಿಸಿದ ನಂತರ ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡಿ, ಖಾರ ಉಪ್ಪ ಟೇಸ್ಟ್ ನೋಡಿ ಮತ್ತು ನೀವು ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಈಗ ಕುದಿಯಾತದ, ಇನ್ನೂ ಕುದಿಬೇಕು. ನೋಡಿ, ವಾಸನೆ ಎಲ್ಲ ಪಾಲಕ್ ಸಾಂಬಾರು ರೆಡಿ ಆಯಿತು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.